ಸರ್ಕಲ್ದು ಇನ್ನೊಂದು ಇಂಪಾರ್ಟೆಂಟ್ ಥಿಯರಮ್ ನೋಡೋಣ ಇವಾಗ. ಈ ಥಿಯರಮ್ ಏನು ಹೇಳುತ್ತೆ, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಅಂದರೆ ಏನು ಹೇಳ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಯಾವುದು, ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್, ದಿ ಲೆಂತ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಎಲ್ಲಿಂದ ಡ್ರಾ ಆಗಿದೆ, ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಆಗಿದೆ. ಲೆಂತ್ ಆಫ್ ದ ಟ್ಯಾಂಜೆಂಟ್ಸು ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಆಗಿರೋದು ಲೆನ್ಸ್ ಏನಾಗಿರುತ್ತೆ, ದೇ ಆರ್ ಈಕ್ವಲ್. ಈ ಮೂರು ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಇಲ್ಲಿ ಟ್ಯಾಂಜೆಂಟ್ಸ್ ಯಾವುದು ಪಿ ಎ ಮತ್ತು ಪಿ ಬಿ ಟ್ಯಾಂಜೆಂಟ್ಸು. ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು, ಎಕ್ಸ್ಟರ್ನಲ್ ಪಾಯಿಂಟ್ ಬಂದು ಪಿ, ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು, ಎಕ್ಸ್ಟರ್ನಲ್ ಪಾಯಿಂಟ್ ಬಂದು ಪಿ. ಟ್ಯಾಂಜೆಂಟ್ಸ್ ಯಾವುದು ಪಿ ಎ ಆ್ಯಂಡ್ ಪಿ ಬಿ, ಇವೆರಡು ಕೂಡ ಟ್ಯಾಂಜೆಂಟ್ಸು. ಇಲ್ಲಿ ನಾವು ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಯಾವುದು ಎಕ್ಸ್ಟರ್ನಲ್ ಪಾಯಿಂಟ್ ಪಿಯಿಂದ ಡ್ರಾ ಆಗಿದೆ, ಪಿ ಎ ಮತ್ತು ಪಿ ಬಿ ಏನಾಗಿದೆ ಟ್ಯಾಂಜೆಂಟ್ಸ್ಗಳು. ಇದು ಟ್ಯಾಂಜೆಂಟು ಮತ್ತು ಈ ಟ್ಯಾಂಜೆಂಟ್ ಏನಾಗಿದೆ, ವಿ ಆರ್ ಡ್ರಾಯಿಂಗ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಸೊ ಇದ್ರ ಲೆಂತ್ ಏನಾಗಿದೆ, ದೇ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ನಾವು. ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಅಂತ. ಸೊ ಲೆಟ್ಸ್ ಗೋ ವಿತ್ ದ ಥಿಯರಮ್. ನಮ್ಗೆ ಏನು ಕೊಟ್ಟಿದ್ದಾರೆ, ಸರ್ಕಲ್ ವಿತ್ ಸೆಂಟರ್ವು, ಕರೆಕ್ಟು. ಸರ್ಕಲ್ ಕೊಟ್ಟಿದ್ದಾರೆ ವಿತ್ ಸೆಂಟರ್ವು. ಪಿ ಇಸ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಔಟ್ಸೈಡ್ ದ ಸರ್ಕಲ್, ಕರೆಕ್ಟು. ಇನ್ನೊಂದೇನು ಕೊಟ್ಟಿದ್ದಾರೆ, ಸರ್ಕಲ್ ವಿತ್ ಸೆಂಟರ್ವು ಕೊಟ್ಟಿದ್ದಾರೆ. ಪಿ ಇಸ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಔಟ್ಸೈಡ್ ದ ಸರ್ಕಲ್, ಕರೆಕ್ಟು. ಸೊ ಪಿ ಎ ಮತ್ತು ಪಿ ಬಿ ಏನು, ದೇ ಆರ್ ದ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಪಿ ಎ ಮತ್ತು ಪಿ ಬಿ ಏನು, ದೇ ಆರ್ ದ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ದೇ ಆರ್ ಇಂಟರ್ಸೆಕ್ಟಿಂಗ್ ಸರ್ಕಲಲ್ಲಿ ಎ ಮತ್ತು ಬಿ, ದೇ ಆರ್ ಇಂಟರ್ಸೆಕ್ಟಿಂಗ್ ಸರ್ಕಲ್ ಎಟ್ ಎ ಆ್ಯಂಡ್ ಬಿ. ಇದಿಷ್ಟು ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಕನ್ಸ್ಟ್ರಕ್ಷನ್ ಇದು ಮಾಡ್ತಾ ಇದ್ದೀವಿ. ವಿ ಆರ್ ಜಾಯ್ನಿಂಗ್ ಓ ಎ ಮತ್ತು ಒ ಬಿ. ವಿ ಆರ್ ಜಾಯ್ನಿಂಗ್ ಓ ಎ ಮತ್ತು ಒ ಬಿ. ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ವಿ ಆರ್ ಆಲ್ಸೋ ಜಾಯ್ನಿಂಗ್ ಏನು, ಒ ಪಿ. ವಿ ಆರ್ ಆಲ್ಸೋ ಜಾಯ್ನಿಂಗ್ ಏನು, ಒ ಪಿ ಜಾಯ್ನ್ ಮಾಡ್ತಾ ಇದ್ದೀವಿ. ಓಕೆ ಫೈನ್. ಆ್ಯಂಡ್ ಟು ಪ್ರೂವ್ ಏನು ಮಾಡ್ತಾ ಇದ್ದೀವಿ, ವಾಟ್ ವಿ ಆರ್ ಪ್ರೂವಿಂಗ್, ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಪಿ ಎ ಪಿ ಬಿ ಏನು, ದೇ ಆರ್ ದ ಟ್ಯಾಂಜೆಂಟ್ಸ್. ಪ್ರೂಫಿಗೆ ಬರೋಣ. ಹೇಗೆ ಪ್ರೂವ್ ಮಾಡೋದು ಅಂತಂದರೆ ಫ್ರಮ್ ಥಿಯರಮ್ 1 ವಿ ನೋ. ಥಿಯರಮ್ 1 ಇಂದ ನಮಗೇನು ಗೊತ್ತಿದೆ, ಥಿಯರಮ್ 1 ಇಂದ ಇದು ಥಿಯರಮ್ 1 ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಬೇಕು. ಮತ್ತು ಓಕೆ, ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇದನ್ನು ಪ್ರೂವ್ ಮಾಡಬೇಕು ಅಂದರೆ ನಾವು ವಿ ಶುಡ್ ಯೂಸ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಥವಾ ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್ಸ್. ಸಿಮಿಲಾರಿಟಿ ಅಥವಾ ಕಾಂಗ್ರುಯೆನ್ಸಿ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಪ್ರೂವ್ ದಿಸ್. ಸೊ ಸಿಮಿಲಾರಿಟಿ ಅಥವಾ ಕಾಂಗ್ರುಯೆನ್ಸಿ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ವಿ ಶುಡ್ ಪ್ರೂವ್ ಐದರ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ ಆರ್ ದ ಸೈಡ್ಸ್ ಆರ್ ಇನ್ ಈಕ್ವಲ್ ರೇಷಿಯೋ, ಅಥವಾ ಸೈಡ್ಸ್ ಆರ್ ಇನ್ ರೇಷಿಯೋ, ಅಥವಾ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ಏನಾಗುತ್ತೆ ಅಂದರೆ ಬೈ ಯೂಸಿಂಗ್ ಕಾಂಗ್ರುಯೆಂಟ್ ಪ್ರಿನ್ಸಿಪಲ್ ನಾವೇನು ಮಾಡ್ತೀವಿ, ನಾವು ಇದನ್ನು ಪ್ರೂವ್ ಮಾಡ್ತೀವಿ. ಕಾಂಗ್ರುಯೆನ್ಸಿ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಎಲ್ಲ ಆ್ಯಂಗಲ್ಸು ಸೇಮು ಮತ್ತು ಎಲ್ಲ ಸೈಡ್ಸು ಸೇಮ್ ಅಂತ ಹೇಳುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಪ್ರೂವ್ ಮಾಡ್ತೀವಿ. ಸೊ ಫ್ರಮ್ ಥಿಯರಮ್ 1 ಇಂದ ನಮಗೇನು ಗೊತ್ತಿದೆ, ಯಾವ ಥಿಯರಮ್ 1, ಥಿಯರಮ್ 1 ಆಫ್ ಸರ್ಕಲ್. ಥಿಯರಮ್ 1 ಆಫ್ ಓಕೆ, ಥಿಯರಮ್ 1 ಆಫ್ ಸರ್ಕಲಿಂದ ನಮಗೇನು ಗೊತ್ತು, ಟ್ಯಾಂಜೆಂಟು ಮತ್ತು ರೇಡಿಯಸ್ ಏನು, ದೇ ಆರ್ ಪರ್ಪೆಂಡಿಕ್ಯುಲರ್. ಎಲ್ಲಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ. ಟ್ಯಾಂಜೆಂಟ್ ಯಾವುದು, ಟ್ಯಾಂಜೆಂಟ್ ಬಂದು ಪಿ ಎ, ಆಮೇಲೆ ರೇಡಿಯಸ್ ಬಂದ್ಬಿಟ್ಟು ಒ ಎ, ಏನಾಗಿದೆ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪರ್ಪೆಂಡಿಕ್ಯುಲರ್ ಅಂತಂದ್ರೇನು, ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ 90 ಡಿಗ್ರಿ ಇದೆ. ಓಕೆ, ದೇ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಅದೇ ಥರ ಇನ್ನೊಂದು ಟ್ಯಾಂಜೆಂಟ್ ಯಾವುದು, ಇನ್ನೊಂದು ಟ್ಯಾಂಜೆಂಟ್ ಬಂದು ಪಿ ಬಿ. ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಯಾವುದು, ಒ ಬಿ. ಸೊ ಇದು 90 ಡಿಗ್ರಿ ಇದೆ. ಓಕೆ ಅಲ್ಲ, 90 ಡಿಗ್ರಿ ಇದೆ. ಸೊ ಥಿಯರಮ್ 1 ಇಂದ ಇದು ನಮಗೆ ಗೊತ್ತಿದೆ. ಓಕೆ, ಅದಾದಮೇಲೆ ನಾವಿಲ್ಲಿ ಏನು ಮಾಡೋಣ, 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡೋಣ. ಯಾವ್ಯಾವ 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡೋಣ, ವಿ ಕನ್ಸಿಡರ್ 2 ಟ್ರಯಾಂಗಲ್ಸ್, ಒ ಎ ಪಿ ಮತ್ತು ಒ ಬಿ ಪಿ. ಇಲ್ಲಿದೆ ಒ ಬಿ ಪಿ ಟ್ರಯಾಂಗಲ್ಸು, ಇಲ್ಲಿದೆ ಒ ಎ ಪಿ ಮತ್ತು ಒ ಬಿ ಪಿ ಟ್ರಯಾಂಗಲ್ಸ್. ಫ್ರಮ್ ಟ್ರಯಾಂಗಲ್ OAP ಆ್ಯಂಡ್ ಟ್ರಯಾಂಗಲ್ OBP. ಯಾವ ಟ್ರಯಾಂಗಲ್ಸಲ್ಲಿ, OAP ಮತ್ತು OP ಟ್ರಯಾಂಗಲ್ಸಲ್ಲಿ ನಮ್ಗೆ ಏನೇನು ಸಿಗುತ್ತೆ. ಸೊ ನಾವೇನು ಹೇಳ್ತಾ ಇದ್ದೋ, ನಾವು ಅವಾಗ ಸೈಡ್ ಸೇಮ್ ಅಂತ ಪ್ರೂವ್ ಮಾಡಬೇಕು, ಇಲ್ಲಾಂದರೆ ಆ್ಯಂಗಲ್ ಸೇಮ್ ಅಂತ ಪ್ರೂವ್ ಮಾಡಬೇಕು. ಇವಾಗ ನಮ್ಗೆ ಏನು ಗೊತ್ತಿದೆ, ಇವೆರಡು ಟ್ರಯಾಂಗಲ್ಸಿಂದ ಒಂದೇನು ಗೊತ್ತಿದೆ, ಆ್ಯಂಗಲ್. ಅದು ಆ್ಯಂಗಲ್ OAP ಮತ್ತು ಆ್ಯಂಗಲ್ OBP ಏನು, ದೇ ಆರ್ 90 ಡಿಗ್ರಿ, ದೇ ಆರ್ ಪರ್ಪೆಂಡಿಕ್ಯುಲರ್. ಮೇಲ್ಗಡೆ ಹೇಳ್ದೋ ನಾವು. ಸೊ ಅದನ್ನು ಬರೆಯೋಣ ಫಸ್ಟು. ನಮಗೇನು ಗೊತ್ತು, ಆ್ಯಂಗಲ್ OAP ಈಸ್ ಈಕ್ವಲ್ ಟು ಆ್ಯಂಗಲ್ OBP ಈಸ್ ಈಕ್ವಲ್ ಟು ಏನಾಗಿದೆ, ಈಸ್ ಈಕ್ವಲ್ ಟು 90 ಡಿಗ್ರಿ. ಕರೆಕ್ಟು, ಅಲ್ಲಿ ಮಾರ್ಕ್ ಮಾಡಿದ್ದೀವಿ.
ಅದಾದಮೇಲೆ ಏನು ಮಾಡಿರ್ಬೋದು, ಇವೆರಡು ಟ್ರಯಾಂಗಲ್ಸಲ್ಲಿ ಎರಡು ಸೈಡ್ಸ್ ಬರ್ತಾ ಇದೆ. ಯಾವ್ದು ಒ ಎ ಮತ್ತು ಒ ಬಿ. ಒ ಎ ಮತ್ತು ಒ ಬಿ ಏನಾಗಿದೆ, ಎರಡು ಕೂಡ ರೇಡಿಯಸ್ಸು. ಒ ಎ ಮತ್ತು ಒ ಬಿ ಏನು, ದೇ ಆರ್ ದ ರೇಡಿಯಸ್ ಆಫ್ ಎ ಸರ್ಕಲ್. ಓಕೆ, ದೇ ಆರ್ ರೇಡಿಯಸ್, ಅದು ಕೂಡ ಗೊತ್ತಿದೆ. ಆಮೇಲೆ ಏನು, ಒ ಪಿ ಏನು, ಒ ಪಿ ಇಸ್ ಎ ಕಾಮನ್ ಸೈಡ್ ಫಾರ್ ಬೋತ್ ದ ಟ್ರಯಾಂಗಲ್ಸ್. ಎರಡು ಟ್ರಯಾಂಗಲ್ಸ್ಗೂ ಈ ಒ ಪಿ ಸೈಡ್ ಏನಾಗಿದೆ, ಈ ಒ ಪಿ ಸೈಡ್ ಏನಾಗ್ತಾಯಿದೆ, ಇದು ಕಾಮನ್ ಇದೆ ಎರಡೇ ಟ್ರಯಾಂಗಲ್ಗೂ ಮತ್ತು ಎರಡು ಟ್ರಯಾಂಗಲ್ಗೂ. ಸೊ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಒ ಪಿ ಈಸ್ ಈಕ್ವಲ್ ಟು ಒ ಪಿ. ಇದೇನಿದು ಕಾಮನ್ ಸೈಡು, ಎರಡು ಟ್ರಯಾಂಗಲ್ಗೂ ಕಾಮನ್ ಸೈಡ್ ಅದು. ಸೊ ಇಲ್ಲೇನಾಯಿತು, ಆ್ಯಸ್ ಪರ್ ಕಾಂಗ್ರುಯೆನ್ಸಿ ನಾವೇನು ಹೇಳ್ಬೋದು, ಎರಡು ಸೈಡ್ಸು ಸೇಮು ಮತ್ತು ಒಂದು ಆ್ಯಂಗಲ್ಲು ಸೇಮ್ ಇರೋದ್ರಿಂದ ಎರಡು ಟ್ರಯಾಂಗಲ್ಸ್ನು ಏನಂತ ಕರಿಬೋದು ನಾವು, ದೇ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ಬೋದು. ಕಾಂಗ್ರುಯೆಂಟ್ ಅಂತ. ಸೊ ಫ್ರಮ್ SAS we can from SAS criteria triangle OAP is congruent to triangle OBP. ಈ ಟ್ರಯಾಂಗಲ್ OAP ಮತ್ತು OBP ಕಾಂಗ್ರುಯೆಂಟ್ ಆದರೆ ಏನಾಗುತ್ತೆ, ಎಲ್ಲ ಆ್ಯಂಗಲ್ಸು ಮತ್ತು ಎಲ್ಲ ಸೈಡ್ಸು ಸೇಮ್ ಇರುತ್ತೆ. ಅಂದರೆ ರಿಮೈನಿಂಗ್ ಆ್ಯಂಗಲ್ಸು ಮತ್ತು ರಿಮೈನಿಂಗ್ ಸೈಡ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ರಿಮೈನಿಂಗ್ ಆ್ಯಂಗಲ್ಸು ರಿಮೈನಿಂಗ್ ಸೈಡ್ಸ್ ಯಾವುದು, ರಿಮೈನಿಂಗ್ ಸೈಡ್ಸ್ ಬಂದು ಪಿ ಎ ಮತ್ತು ಪಿ ಬಿ. ದೇರ್ ಫೋರ್ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಇದು ಒಂದು ಪ್ರೂಫ್. ಇದಲ್ದಲೆ ಇನ್ನೊಂದಷ್ಟು ಪ್ರೂಫ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ 3 ಮಾಡಿದ್ರು. ಎನಿ ಟ್ರಯಾಂಗಲ್ಸ್ ವಿಲ್ ಹ್ಯಾವ್ ಎಷ್ಟು 3 ಆ್ಯಂಗಲ್ಸ್ ಮತ್ತು 3 ಸೈಡ್ಸ್. ಇಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಆ್ಯಂಗಲ್ಲು 2 ಸೈಡ್ ಮಾತ್ರ ಪ್ರೂವ್ ಮಾಡಿದ್ದೀವಿ. ಅದೇ ಥರನೇ ಇನ್ನು ಮಿಕ್ಕಿದ್ದು ಯಾವುದಿದೆ, ಇಲ್ಲೊಂದು ಸೈಡ್ ಪ್ರೂವ್ ಮಾಡಿದ್ದೀವಿ. ಸೊ ವಿ ಆರ್ ಲೆಫ್ಟ್ ವಿತ್ 2 more angles. We are left with 2 more angles which are equal. ಯಾವ್ದು 2 more angles, AP OPA angle OPA is equal to angle OPB. ಆಮೇಲೆ angle BOP is equal to angle AOP. angle BOP is equal to angle AOP. ಈ ಥಿಯರಮ್ ಪ್ರೂವ್ ಮಾಡಬೇಕಂದ್ರೆ ಇವೆರಡು ಬರೀ ಅವಶ್ಯಕತೆ ಇಲ್ಲ. ಬಟ್ ಏನಂತಂದರೆ ಇದು ನಮಗೆ ಲೇಟರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಗುಡ್ ಟು ನೋ. ಥ್ಯಾಂಕ್ ಯು.